ಜನವರಿ 22ನೇ ತಾರೀಕಿಗೆ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಕಾರಣ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ. ಜನವರಿ 22ಕ್ಕೆ ಅಯೋಧ್ಯೆ ಶ್ರೀರಾಮ ಮಂದಿರ ಗರ್ಭಗುಡಿ ಉದ್ಘಾಟನೆ. ಇದೀಗ ಅಯೋಧ್ಯೆಗೂ ಕರ್ನಾಟಕಕ್ಕೂ ಏನ್ ನಂಟು ಅನ್ನೋದನ್ನ ನೋಡ್ತಾ ಹೋಗೋಣ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುತ್ತೆ ಕರ್ನಾಟಕದ ಕೃಷ್ಣಶಿಲೆಯ ಬಾಲರಾಮ. ಕರ್ನಾಟಕದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಪ್ರತಿಮೆಯೇ ಬಹುತೇಕ ಆಯ್ಕೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ. ಬಾಲರಾಮನ ಮೂರ್ತಿ ಆಯ್ಕೆ ಆಗಿರೋ ಬಗ್ಗೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದ್ದು, 51 ಇಂಚು ಎತ್ತರದ ಬಾಲರಾಮನ ಮೂರ್ತಿ ಮೈಸೂರಿನ ಹಾರೋಹಳ್ಳಿ ಕೃಷ್ಣಶಿಲೆಯಿಂದ ಕೆತ್ತಿರುವಂತಹ ಮೂರ್ತಿ. ಅದು ಯಾಕೆ ಇದೇ ಆಯ್ಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಾಲ್ಯದ ನೋಟ, ಮೂರ್ತಿಯ ದೈವತ್ವ ರೂಪ ಒಂದ್ ಕಡೆ, ಮಗದೊಂದ್ ಕಡೆ ಸೃಜನಾತ್ಮಕ ವಿನ್ಯಾಸ, ಶಿಲೆಯ ಗುಣಮಟ್ಟದ ಆಧಾರದ ಮೇಲೆ ಇದೇ ಮೂರ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಬಗ್ಗೆ ಅಧಿಕೃತ ಘೋಷಣೆಯನ್ನ ಟ್ರಸ್ಟ್ ಮಾಡಬೇಕು, ಅದೊಂದೇ ಬಾಕಿ ಉಳಿದಿದೆ. ಕರ್ನಾಟಕಕ್ಕೂ ಅಯೋಧ್ಯೆಗೂ ಯಾವ ರೀತಿಯ ನಂಟು, ಅದರಲ್ಲೂ ಪ್ರಮುಖವಾಗಿ ಗರ್ಭಗುಡಿಯ ವಿಚಾರದಲ್ಲಿ ಅಂತ ನೋಡಿದಾಗ, ಗರ್ಭಗುಡಿಯಲ್ಲಿ ಕುಳಿಯುವಂತಹ ಅಥವಾ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ರಾಮಲಲ್ಲ ವಿಗ್ರಹ ರಾಜ್ಯದಲ್ಲಿ ಅಥವಾ ರಾಜ್ಯದವರು ಕೆತ್ತಿದ್ದು ಅಂತ. ಅಯೋಧ್ಯೆಯಲ್ಲಿನ ಶ್ರೀರಾಮನ ದರ್ಶನಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ. ದರ್ಶನ ಮಾಡುವಂಥದ್ದೇ ಒಂದು ಜೀವನದ ಸಾರ್ಥಕದ ಕ್ಷಣ ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ. ಅಂತಹ ಶ್ರೀರಾಮನಿಗೆ ಶಿಲೆಯಲ್ಲಿ ಆತನಿಗೆ ಒಂದು ರೂಪವನ್ನು ಕೊಟ್ಟಂತಹ ಕಲಾವಿದರು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಮೈಸೂರಿನವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಬಹಳ ಹೆಮ್ಮೆ ಇರುವಂಥದ್ದು. ಈ ನಾಡಿನ, ಈ ದೇಶದ ಅತ್ಯಂತ ಖ್ಯಾತಿ ಪಡೆದಿರುವಂತಹ ಅರುಣ್ ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅರುಣ್ ಅವರೇ, ಒಂದು ರೀತಿಯಾಗಿ ಕಂಗ್ರ್ಯಾಚುಲೇಷನ್ಸ್. ನಮಗೇನೆ ಶ್ರೀರಾಮನ ಅಂತಿದ್ದಂಗೆ ಒಂಥರದ ಒಂದು ಖುಷಿ. ಆ ಒಂದು ದೇವರನ್ನ ಕೆತ್ತುವಂಥ ಸೌಭಾಗ್ಯ ತಮಗೆ ಸಿಕ್ಕಿರುವಂಥದ್ದು ನನ್ನ ಪ್ರಕಾರವಾಗಿ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದಂಥ ಕ್ಷಣ ಅನಿಸ್ತು. ನೀವು ಹೇಳಿದ ನಿಜನೇ. ನನ್ನ ಜೀವನದಲ್ಲೇ ತುಂಬ ಅಮೂಲ್ಯವಾದ, ಮರೆಯಲಾಗದ ಒಂದು ಕ್ಷಣ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆಯ ವಿಷಯ. ಮತ್ತು ಈ ಒಂದು ಅವಕಾಶ ನೀಡಿದ ಎಲ್ಲರಿಗೂ, ನಮ್ಮ ರಾಮ ಜನ್ಮಭೂಮಿ ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಎಲ್ಲರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರವಾಗಿ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತ ಇರ್ಬೋದೇನೋ. ಯಾಕಂದರೆ ಇಡೀ ದೇಶದಲ್ಲಿ 106 ಶಿಲ್ಪಿಗಳಿದ್ದಾರೆ. ಎಲ್ಲರನ್ನು ಬಿಟ್ಟು ಅಯೋಧ್ಯೆಯಲ್ಲಿರುವಂಥ ರಾಮನನ್ನು ಕೆತ್ತುವಂಥ ಸೌಭಾಗ್ಯ, ಅದು ಬಾಲರಾಮನನ್ನು ಕೆತ್ತುವಂಥ ಸೌಭಾಗ್ಯ ಮೈಸೂರಿನಲ್ಲಿರುವಂಥ ಒಬ್ಬ ಶಿಲ್ಪಿಗೆ ಸಿಗುತ್ತೇನೋ ಅಂತ ನಾನು ಪ್ರತಿ ಸಲ ಹೇಳಿದ್ದೀನಿ. ನಮ್ಮದು 250 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬರ್ತೇವೆ. 5 ತಲೆಮಾರು ನನಗೆ ಮೊದಲನೇ ಸಲ ಶಂಕರಾಚಾರ್ಯ ಕೇದಾರ್ನಾಥ್ಗೆ ವಿಗ್ರಹ ಮಾಡಲಿಕ್ಕೆ ಸಿಕ್ಕಿದಾಗ ಅವಕಾಶ, ನಾನು ಅನ್ಕೋತಾ ಇದ್ದೆ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಸಿಗಲ್ಲಪ್ಪ ಅಂತ. ದೇವರು ಇಲ್ಲ ಇರು ಅಂದ್ಬಿಟ್ಟು ಇನ್ನೊಂದು ಅವಕಾಶ ಕೊಟ್ಟರು, ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡಲಿಕ್ಕೆ. ಆಗ ಅಂದ್ಕೊಂಡೆ ಮತ್ತೆ ನೋಡು, ಅದಕ್ಕಿಂತ ಒಂದು ದೊಡ್ಡ ಅವಕಾಶ ಕೊಟ್ಟರು ನನಗೆ, ಇನ್ನು ಇದಕ್ಕಿಂತ ದೊಡ್ಡ ಅವಕಾಶ ಸಿಗಲ್ಲ ಅಂತ. ದೇವರು ಮತ್ತೆ ನನಗೆ ಇನ್ನೊಂದು ಅದಕ್ಕಿಂತ ದೊಡ್ಡ ಅವಕಾಶ, ಲಲ್ಲನ ತೋರಿಸೋವಂಥ ಜವಾಬ್ದಾರಿ. ಮೋಸ್ಟ್ಲಿ ನಮ್ಮ ಪೂರ್ವಜರ ಪುಣ್ಯ ಇರ್ಬೋದು, ನಮ್ಮ ತಂದೆ ತಾಯಿಂದರ ಪುಣ್ಯ ಇರ್ಬೋದು, ಮತ್ತು ನಮ್ಮ ಹಿರಿಯರು ಮಾಡಿದ ಒಂದು ಕಲಾ ಸೇವೆಗೆ ತಕ್ಕ ಫಲ ಅಂತ ಹೇಳ್ಬೋದು. ಅಂದರೆ ನೀವು ಕೆತ್ತಿರುವಂಥದ್ದು ಬಾಲರಾಮ, ಅಂದರೆ ಅದು ಎಲ್ಲಿ, ಯಾವ ಕಲ್ಲು, ಯಾವ ಥರ ಬಳಸಿರೋದು? ದೇಶದ ಬೇರೆ ಬೇರೆ ಭಾಗಗಳಿಂದ ಕಲ್ಲುಗಳು ಬಂದಿರುತ್ತೆ. ಪ್ರಮುಖವಾಗಿ ನೇಪಾಳದಿಂದ ಸಾಲಿಗ್ರಾಮ ಶಿಲೆ, ಮತ್ತು ಕಾರ್ಕಳದಿಂದ ಬಂದಿರುತ್ತೆ, ನಮ್ಮ HD ಕೋಟೆಯಿಂದ ಬಂದಿರುತ್ತೆ, ರಾಜಸ್ಥಾನದಿಂದ ಮಕ್ರಾನಾಯಿಂದ ಕಲ್ಲು ಬಂದಿರುತ್ತೆ. ಸೊ ನಾವು ಇಬ್ಬರು ಕಲಾವಿದರು ಕರ್ನಾಟಕದವರು ಕಪ್ಪು ಶಿಲೆ ನಮ್ಮ HD ಕೋಟೆಯಿಂದ ಸೆಲೆಕ್ಟ್ ಆಗಿರೋ ಕಲ್ಲಲ್ಲಿ ಮಾಡಿರ್ತೀವಿ. ಇದರದ್ದು ಟೆಸ್ಟಿಂಗ್ ಬಂದು ಕೋಲಾರಲ್ಲಿರೋ ಪ್ರಿನ್ಸಿಪಲ್ ಸೈಂಟಿಸ್ಟ್, ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರು ಇದನ್ನು ಟೆಸ್ಟಿಂಗ್ ಮಾಡಿರ್ತಾರೆ. ಕಂಪ್ರೆಷನ್ ಟೆಸ್ಟ್ ಇರ್ಬೋದು, ರಿಯಾಕ್ಷನ್ ಟೆಸ್ಟ್ ಇರ್ಬೋದು. ಈ ಎಲ್ಲ 5 ಟೆಸ್ಟ್ಗಳಲ್ಲಿ ಪಾಸ್ ಆದ ಕಲ್ಲನ್ನು ಮಾತ್ರ ನಾವು ಕೆತ್ತನೆಗೆ ಬಳಸಬೇಕಾಗಿರುತ್ತೆ. ಸೊ ಅವರು ಯಾವುದು ಪಾಸ್ ಅಂದರೆ ಆ ಕಲ್ಲಲ್ಲಿ ನಾವು ಮಾಡಿದ್ದೀವಿ. ಸುಮಾರು ಒಂದು 51 ಇಂಚ್ ಎತ್ತರ, ಹಣೆ ತನಕ ಪಾದದಿಂದ. 5 ವರ್ಷದ ಬಾಲಕನಿಗೆ ಬೇಕು ಅಂತ ನಮಗೆ ಕಮಿಟಿಯವರು ಗೈಡೆನ್ಸ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ನಮ್ಮ ಹೋಮ್ವರ್ಕ್ಸ್ ಏನೇನು ಬೇಕು, ಹೇಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಹೇಗೆ ನಾವು ದೇಶಕ್ಕೆ ಇದನ್ನು ತೋರಿಸ್ಬೋದು ಅಂತ. ಅಂದರೆ ಅದು HD ಕೋಟೆಯ ಕಪ್ಪು ಕಲ್ಲ ಅಲ್ಲಿ ಸಿಗೋದು? ಹೌದು, ಕೃಷ್ಣಶಿಲೆ ಅಂತ ಹೇಳ್ತೀವಿ. ಈ ಒಂದು ಕಲ್ಲನ್ನು ನಾವು ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಬಳಸ್ತಾ ಬರ್ತಾ ಇದ್ದೀವಿ. ಸುಮಾರು ಒಂದು 2000 ವರ್ಷಗಳ ಹಿಂದೆಯಿಂದನೂ. ಈ ಕಲ್ಲಿನ ವಿಶೇಷ ಏನಂದರೆ, ಇದು ನಿಮಗೆ ರಿಯಾಕ್ಟ್ ಮಾಡಲ್ಲ. ಈಗ ನೋಡಿ, ಪೋರಸ್ಸಲ್ಲಿ ಕಲ್ಲಿನಲ್ಲಿ ರಂಧ್ರಗಳಿರುತ್ತೆ, ಆದರೆ ಮೈಕಾ ಕಂಟೆಂಟ್ಸು ಇರುತ್ತೆ ಗ್ರನೈಟಲ್ಲಿ. ಆ ರಂಧ್ರಗಳು ಮತ್ತು ಪೋರಸ್ ಮೈಕಾ ಕಂಟೆಂಟಿಂದ ನೀವು ಅಭಿಷೇಕ ಮಾಡಿದ ಹಾಲು ಸೇರಿಕೊಂಡು ಅದ್ರ ಜೊತೆ ರಿಯಾಕ್ಟ್ ಆಗಿ ನೀವು ತೀರ್ಥ ಕುಡಿದ್ರೆ ನಿಮಗೆ ಲೈಟಾಗಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನೂ ಇದರಲ್ಲಿ ನಿಮಗೆ ರಿಯಾಕ್ಷನ್ ಆಗಲ್ಲ. ಹಾಲು ಹಾಲಾಗೆ ಬರುತ್ತೆ ಈಚೆ.
ಅದರಿಂದ ತೀರ್ಥನ ಕುಡಿಬೋದು ಅಂತ ಸೈಂಟಿಫಿಕ್ ರೀಸನ್. ಈ ಒಂದು ಕಲ್ಲನ್ನು ನಮ್ಮ ಪೂರ್ವಜರು ಸುಮಾರು 1000 ವರ್ಷಗಳ ಹಿಂದೆಯಿಂದನೇ ಬಳಸ್ತಾ ಇದ್ದಾರೆ. ನೀವು ಶಂಕರಾಚಾರ್ಯರಿಗೆ ಬಳಸಿದ್ದು ಇದೆಯಲ್ವಾ? ಶಂಕರಾಚಾರ್ಯರಿಗೂ ನಾವು ಇದೇ ಕಲ್ಲನ್ನು ಬಳಸಿರ್ತೀನಿ. ಹಾಂ ಹಾಂ